ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ಇಸ್ ಇಟ್ ಎಕ್ಸ್ಪೆಕ್ಟೆಡ್, ನಿರೀಕ್ಷಿತಾನ ಈ ರಿಪೋರ್ಟು? ಡೆಫಿನೆಟ್ಲಿ ಎಕ್ಸ್ಪೆಕ್ಟೆಡ್ ಭಾವನಾ. ಯಾವಾಗ ಲೋಕಾಯುಕ್ತ ಪೊಲೀಸರಿಗೆ ಈ ತನಿಖೆಯನ್ನು ವಹಿಸಲಾಗಿತ್ತು, ಲೋಕಾಯುಕ್ತ ಪೊಲೀಸರು ನೇರವಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರ್ತಾರೆ, ಗೃಹ ಇಲಾಖೆ ಅಧೀನದಲ್ಲಿ ಬರ್ತಾರೆ. ಹೀಗಾಗಿ ಲೋಕಾಯುಕ್ತ ಪೊಲೀಸರಿಂದ ವ್ಯತಿರಿಕ್ತವಾಗಿರ್ತಕ್ಕಂಥ ಯಾವುದೋ ಒಂದು ವರದಿ ಬರುತ್ತೆ ಅಂತಕ್ಕಂಥ ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಆದರೆ ಲೋಕಾಯುಕ್ತ ಪೊಲೀಸರ ಈ ಒಂದು ವರದಿ ಏನಿದೆ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ನಾಳೆ ಕೋರ್ಟ್ನಲ್ಲಿ ಬರುತ್ತದು. ಮುಖ್ಯವಾಗಿ ಕೆಲ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರ್ತಕ್ಕಂಥದ್ದು. ಸರಿ, ಈಗ ನೀವು ಪ್ರಶ್ನೋತ್ತರಗಳನ್ನು, ಆರೋಪಿಗಳನ್ನು ಕರೆದ್ರಿ, ಪ್ರಶ್ನೋತ್ತರಗಳನ್ನು ಮಾಡಿದ್ರಿ, ಆ ಪ್ರಶ್ನೋತ್ತರಗಳು ಈಗ ಬಹಿರಂಗಗೊಂಡಿವೆ. ಮುಖ್ಯವಾಗಿ ಕೆಲ ಪ್ರಶ್ನೆಗಳನ್ನು ಏನು ಜಸ್ಟಿಸ್ ನಾಗಪ್ರಸನ್ನ ತಮ್ಮ ತೀರ್ಪಿನಲ್ಲಿ ಕೇಳಿದರು. ಆ ಪ್ರಶ್ನೆಗಳೇನು? 1998ರಲ್ಲಿ ನೀವು ಡಿನೋಟಿಫಿಕೇಷನ್ಗೆ ಅಂತ ನೀವು ಅರ್ಜಿ ಸಲ್ಲಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿ ಇತ್ತು, ಮತ್ತು ದೇವರಾಜ್ ಸರ್ಕಾರಿ ನೌಕರರಾಗಿದ್ದರೂ ಕೂಡ ನನಗಿರ್ತಕ್ಕಂಥದ್ದು ಇದು ಒಂದೇ ಸೋರ್ಸ್ ಆಫ್ ಇನ್ಕಮ್ ಅಂತಕ್ಕಂಥದ್ದನ್ನು ಹೇಳಿದರು. ಹಾಗೆ ಯಾಕೆ ಹೇಳಿದರು? ಆ ರೀತಿಯಾಗಿರ್ತಕ್ಕಂಥ ಅರ್ಜಿಯನ್ನು ದೇವರಾಜ್ಗೆ ಸಲ್ಲಿಸಲಿಕ್ಕೆ ಪವರ್ ಆಫ್ ಅಟಾರ್ನಿ ಬೇರೆ ಕುಟುಂಬ ಸದಸ್ಯರಿಂದ ಇತ್ತಾ? ಈ ಪ್ರಶ್ನೆಗೆ ಲೋಕಾಯುಕ್ತ ಪೊಲೀಸರಲ್ಲಿ ಉತ್ತರ ಇಲ್ಲ. ಅದಾದ ಮೇಲೆ ಅಲ್ಲಿ DC ಹೋಗಿ ಸ್ಥಳ ಪರಿವೀಕ್ಷಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಲೇಔಟ್ಗಳ ನಿರ್ಮಾಣ ಕಾರ್ಯದ ಬಗ್ಗೆ ಇಡಿ ತನ್ನ ಸೆಟಲೈಟ್ ಇಮೇಜರಿಯನ್ನು ತೆಗೆದುಕೊಂಡು ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿರುತ್ತೆ. ಅದರ ಬಗ್ಗೆ ಲೋಕಾಯುಕ್ತ ಪೊಲೀಸರು ಏನು ಹೇಳ್ತಿದ್ದಾರೆ ಅಂತಕ್ಕಂಥದ್ದು ಈ ವರದಿಯಲ್ಲಿ ಎಲ್ಲೂ ಸ್ಪಷ್ಟತೆ ಇಲ್ಲ. ಸರಿ, ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿ ಪಾರ್ವತಮ್ಮನವರು, ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಯಾರಿಂದ ಭೂಮಿಯನ್ನು ಖರೀದಿ ಮಾಡಿದರೋ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಒಂದು ಕಡೆ, ಬಟ್ ಕೊರಾಬರೇಟಿವ್ ಆಗಿ ಆ ಎವಿಡೆನ್ಸ್ಗಳು ಸರಿಯಾ ತಪ್ಪ, ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರಿಯಾ ತಪ್ಪ ಅಂತಕ್ಕಂಥದ್ರ ಬಗ್ಗೆ ಲೋಕಾಯುಕ್ತ ಪೊಲೀಸರು ಕುಲಂಕುಷವಾಗಿ ತನಿಖೆ ಮಾಡಿದಂತೆ ಈ ವರದಿಯಲ್ಲಿ ಕಾಣ್ತಾ ಇದೆ. ಹಲವು ಕೇಸ್ಗಳನ್ನ ನೀವು ನೋಡಿದಿರಾ ರಾಷ್ಟ್ರೀಯ ಮಟ್ಟದಲ್ಲಿ. ಇನ್ಫ್ಲೂಯೆನ್ಸ್ ಬಳಕೆ ಆಗಿದೆ ಅನ್ನೋದನ್ನ ಪ್ರೂವ್ ಆದ್ರೂ ಮಾಡೋದು ಹೇಗೆ? ಈಗ ಫೋನ್ನಲ್ಲಿ ಹೇಳಿರ್ತಾರಪ್ಪ, ಹಿಂಗಿದ್ದೊಂದು ಕೆಲಸ ಮಾಡಿ ಮುಗಿಸಿ ಅಂತ. ಅಂತಹ ಹಲವಾರು ಪ್ರಕರಣಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿನೂ ಆಗಿದೆ, ಅದರ ಬಗ್ಗೆ ತನಿಖೆನೂ ಆಗಿದೆ, ಶಿಕ್ಷೆಗಳು ಕೆಲವೊಂದು ಪ್ರಕರಣದಲ್ಲಾಗಿವೆ. ಇನ್ಫ್ಲೂಯೆನ್ಸು ಅಥವಾ ಪ್ರಭಾವ ಇದು ಬಳಕೆ ಆಗಿದ್ದನ್ನು ಪ್ರೂವ್ ಮಾಡೋದು ಹೇಗೆ? ಲೋಕಾಯುಕ್ತರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಅಲ್ಲಿ ಇನ್ಫ್ಲೂಯೆನ್ಸೇ ಬಳಕೆ ಆಗಿಲ್ಲ ಅಂತ. ಏನು ಪ್ರಶ್ನೆ ಕೇಳಿದ್ರು ಉತ್ತರ ತಗೊಂಡಿದ್ದಾರೆ, ಆ ಉತ್ತರದ ಮೇಲೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡಿ, ಎರಡು ಸಂಗತಿಗಳಿವೆ. ನೀವು ಇನ್ಫ್ಲೂಯೆನ್ಸ್ ಅಥವಾ ಅಂಡ್ಯೂ ಅಡ್ವಾಂಟೇಜ್ ತೆಗೆದುಕೊಂಡಿದ್ದು ದಟ್ ಈಸ್ ಅ ಗ್ರೇ ಏರಿಯಾ. ಯಾವುದೇ ಮುಖ್ಯಮಂತ್ರಿ ಇರಲಿ, ಪ್ರಧಾನಮಂತ್ರಿ ಇರಲಿ, ಯಾವುದೇ ಮಂತ್ರಿಗಳಿರಲಿ, ದಟ್ ಈಸ್ ಅ ಗ್ರೇ ಏರಿಯಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವುದು ಅಂತಂದರೆ ಕ್ವಿಡ್ ಪ್ರೋಕೋದಲ್ಲಿ ಬರುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಹಣ, ಈಗ ಪ್ರೇರಣಾ ಟ್ರಸ್ಟ್ಗೆ ಎಷ್ಟು ಕೋಟಿ ಹಣ ಬಂದಿತ್ತು, ಆಗ ಅವರೇನು ಮುಖ್ಯಮಂತ್ರಿಗಳು ಕಾಲ್ ಮಾಡಿರಲಿಲ್ಲ, ಅದು ಕ್ವಿಡ್ ಪ್ರೋಕೋ ನಿಮಗೆ ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗಿದ್ದು ನಿಮಗೆ ಯಾವುದೋ ಒಂದು ಸಂಸ್ಥೆಗೆ ಸ್ಪಷ್ಟವಾಗಿ ಕಂಡಿತ್ತು. ಈ ಪ್ರಕರಣವನ್ನು ನೋಡಿದಾಗ ಅದಕ್ಕೆ ನಾನು ಹೇಳಿದೆ 2-3 ಅಂಶಗಳು ಸ್ಪಷ್ಟವಾಗುವ. ಸಿ, ಇಟ್ ಈಸ್ ಅ ಪ್ರಿರೋಗೇಟಿವ್ ಆಫ್ ಎನಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಟು ಗಿವ್ ರಿಪೋರ್ಟ್. ನಾಳೆ ಅದು ಕೋರ್ಟ್ನಲ್ಲಿ ಅದಕ್ಕೆ ಒಪ್ಪಿಗೆ ಸಿಗುತ್ತೋ ಒಪ್ಪಿಗೆ ಸಿಗಲ್ವೋ, ಇನ್ವೆಸ್ಟಿಗೇಷನ್ ಆಗುತ್ತೋ, ಅದು ಕೋರ್ಟ್ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಧಾರ. ಆದರೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಇರ್ತಕ್ಕಂಥ ಏನು ಕೆಲ ದಾಖಲೆಗಳಿವೆ, ಅದರಲ್ಲೂ ಪ್ರಮುಖವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ವರದಿ ಏನಿದೆ, ಆ ವರದಿಯಲ್ಲಿ ದಾಖಲಾಗಿರ್ತಕ್ಕಂಥ ಅಂಶಗಳನ್ನು ಲೋಕಾಯುಕ್ತ ಪೊಲೀಸರು ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಈಗ ನೋಡಿ, ಯಾರೂ ಕೂಡ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನೊಂದು ಬರೆದಿದ್ದಾರೆ ಅದನ್ನು ಪ್ರಶ್ನೆ ಮಾಡ್ಬೋದೇ ಹೊರತು ಅದು ಸಾರಾಸಗಟ್ಟಾಗಿ ತಪ್ಪು ಅಂತಕ್ಕಂಥದ್ದನ್ನು ಯಾರೂ ಹೇಳಲ್ಲ. ಬಟ್ ದಟ್ ಈಸ್ ಪ್ರಿರೋಗೇಟಿವ್ ಆಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಟು ಗಿವ್, ವಾಟ್ ನಾಟ್ ಟು ಗಿವ್. ಪ್ರಶ್ನೆ ಇರ್ತಕ್ಕಂಥದ್ದು ಭಾವನಾ, ಹಾಗಾದರೆ ಡಿನೋಟಿಫಿಕೇಶನ್ ಇವ್ರದೇ ಲ್ಯಾಂಡ್ ಯಾಕಾಯಿತು? ಇಡೀ ಹೇಳುತ್ತೆ ನಾವು ಅಳತೆ ಮಾಡಿದ್ವಿ, ಆ ಇಡೀ ಲೇಔಟಲ್ಲಿ ಅಥವಾ ಆ ಇಡೀ ಜಾಗದಲ್ಲಿ ಮಧ್ಯದ ಕೆಸರೆ ಗ್ರಾಮದ ಇದೇನಿತ್ತು ಅದೇನು ಬಾರ್ಡರ್ಗಿರಲಿಲ್ಲ, ನೀವು ಅದನ್ನೇ ಯಾಕೆ ಡಿನೋಟಿಫಿಕೇಶನ್ ಕೊಟ್ರಿ? ದೇವರಾಜ್ ಬಳಿ ಇದೊಂದೇ ಸೋರ್ಸ್ ಆಫ್ ಇನ್ಕಮ್ ಅಲ್ಲ, ಆತನಿಗೆ ಸರ್ಕಾರಿ ನೌಕರಿ ಇತ್ತು ಅನ್ನುವ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ, ಆತನಿಗೆ ಕೃಷಿಗೋಸ್ಕರ ಭೂಮಿ ಕೊಡ್ತಾ ಇದ್ದೀನಿ ಅನ್ನೋದನ್ನು ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ನೋಡಿದರೆ ಇವತ್ತಿನ ದಿನಮಾನಗಳಲ್ಲಿ ಯಾವ ಸರ್ಕಾರಿ ಕಚೇರಿ ನಿಮ್ಮ ಈ ರೀತಿಯ ಡಿಮಾಂಡ್ಗಳನ್ನು ಫುಲ್ಫಿಲ್ ಮಾಡುತ್ತೆ? ಅದರ್ವೈಸ್ ಯು ಹ್ಯಾವ್ ಎನ್ ಇನ್ಫ್ಲೂಯೆನ್ಸ್. ನಿಮ್ಗೆ ಇನ್ಫ್ಲೂಯೆನ್ಸ್ ಇಲ್ಲ ಅಂತಂದರೆ ಆ ರೀತಿ ಅರ್ಜಿಗಳನ್ನು ಸರ್ಕಾರಿ ಕಚೇರಿ ಯಾವತ್ತಾದರೂ ಪುರಸ್ಕರಿಸುತ್ತಾ? ಇದೊಂದು ಪ್ರಶ್ನೆ. ನಂತರ ಜಿಲ್ಲಾಧಿಕಾರಿಗಳು ಹೋಗ್ತಾರೆ, ಸ್ಥಳ ಪರಿವೀಕ್ಷಣೆ ಮಾಡಿದ್ದೀವಿ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಮಾಣ ಇಲ್ಲ ಅಂತ ಹೇಳ್ತಾರೆ. ಅವತ್ತಿನ ಸೆಟಲೈಟ್ ಇಮೇಜರಿಯನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಉಲ್ಲೇಖ ಮಾಡಿತ್ತು, ಅಲ್ಲಿ ನಿರ್ಮಾಣ ಕಾಮಗಾರಿಗಳು ನಡೆದಿದ್ವು ಲೇಔಟ್ಗೋಸ್ಕರ ಅಂತಕ್ಕಂಥದ್ದು. ಅದಾದಮೇಲೆ ಮೂರನೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ವಿಜಯನಗರವನ್ನೇ ಯಾಕೆ ಸಿಲೆಕ್ಟ್ ಮಾಡ್ಕೊಂಡ್ರಿ?
ಇದು ನೀವು ಮುಖ್ಯಮಂತ್ರಿಗಳ ಪತ್ನಿ ಇಲ್ಲದೇ ಇದ್ದರೆ ವಿಜಯನಗರವನ್ನೇ 14 ಸೈಟ್ ಕೊಡಲಿಕ್ಕೆ ಯಾಕೆ ಬಳಕೆ ಮಾಡ್ಕೊಂಡ್ರಿ? ಅದು ಪ್ರಾಯಶಃ ಆ ಪ್ರಶ್ನೆಗೆ ಉತ್ತರ ಬೇಕಲ್ವ. ಈಗ ಯಾವುದೇ ಫೋನ್ ಕಾಲ್ ಇರೋಲ್ಲ, ನೀವು ಯಾರಿಗೂ ಫೋನ್ ಮಾಡಿರಲ್ಲ, ಅಥವಾ ಫೋನ್ ಮಾಡಿದ್ದನ್ನು ಅಧಿಕಾರಿಗಳು ಕೂಡ ಹೇಳಲ್ಲ ಸಾಕ್ಷ್ಯವಾಗಿ, ಅದು ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಆದರೆ ನಿಮ್ಗೆ ಇದರಲ್ಲೇನು ಭಾರಿ ತನಿಖೆ ಮಾಡಲಿಕ್ಕೆ ಹೋಗಿ 98ರಲ್ಲಿ ಕಾಲ್ ಮಾಡಿದ್ರಾ ಅಂತಕ್ಕಂಥದ್ದನ್ನೇನು ಲೋಕಾಯುಕ್ತ ಪೊಲೀಸರಿಗೆ ಬೇಕಾಗಿಲ್ಲ. ಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು, ಮುಖ್ಯಮಂತ್ರಿಗಳಾಗಿದ್ದಾಗ ಅಥವಾ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಈ ಕೆಲಸಗಳು ಹೇಗೆ ಸಾಧ್ಯವಾದವು? ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆ್ಯಂಡ್ ಅನ್ಡ್ಯೂ ಅಡ್ವಾಂಟೇಜ್ ತೆಗೆದುಕೊಳ್ಳದೆ ಇವುಗಳನ್ನು ಮಾಡಲಿಕ್ಕೆ ಸಾಧ್ಯ ಇತ್ತ? ಲೋಕಾಯುಕ್ತ ಪೊಲೀಸ್ ಹೇಳ್ತಿದ್ದಾರೆ ಮಾಡಿಲ್ಲ ಅಂತಕ್ಕಂಥದ್ದನ್ನು. ಲೆಟ್ಸ್ ವೇಟ್ ಫಾರ್ ಕೋರ್ಟ್ಸ್ ಆರ್ಡರ್. ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು. ಜಸ್ಟಿಸ್ ನಾಗಪ್ರಸನ್ನ ತೀರ್ಪು ಮತ್ತು ಲೋಕಾಯುಕ್ತ ವರದಿ ಎರಡು ಅಕ್ಕಪಕ್ಕ ಇಟ್ಕೊಂಡು ಓದಿದರೆ ಮಾತ್ರ ಇದರ ಬಗ್ಗೆ ಒಂದು ನಿಷ್ಕರ್ಷೆಗೆ ಬರಬಹುದು ಅಂತ ಅನಿಸುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.